ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಭಂಟನೂರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ. ಭಂಟನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೋಟಖಂಡ್ಕಿ ಗ್ರಾಮದಲ್ಲಿ ಕಳೆದ 10 ರಿಂದ 15 ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಇಲ್ಲದ ಕಾರಣ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆ ಬೇಸತ್ತು ಇಂದು ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋರಾಟಗಾರ ಪ್ರವೀಣ್, ಗೋಟಖಂಡ್ಕಿ ಗ್ರಾಮದಲ್ಲಿ ಬೀದಿ ದೀಪಗಳು ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ 15ನೇ ಹಣಕಾಸಿನಲ್ಲಿ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣ ದುರ್ಬಳಕೆಯಾಗಿದೆ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬಂದು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ ಎಂದು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಪಿಡಿಒ ಸುರೇಶ್ ದಳವಾಯಿ ಅವರು ಹೋರಾಟಗಾರ ಮನವೊಲಿಸಿ 2 ದಿನಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸುವೆ ಎಂದು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಬ್ಯೂರೋ ರಿಪೋರ್ಟ್ ರಮೇಶ್ ದಳ್ಳಾಳಿ, ಬಾದಾಮಿ ಟಿವಿ, ವಿಜಯಪುರ. ಕರ್ತವ್ಯ ಆದರೆ ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಮರೆತು ದುರಾಡಳಿತ ನಡೆಸುತ್ತಿದ್ದಾರೆ. ಸಿಬ್ಬಂದಿಗಳು ಕರ್ತವ್ಯ ನಿಷ್ಠೆ ಮೊಂಡತನ, ದುರಾಡಳಿತ, ಪರಮಾವಧಿಯಿಂದಾಗಿ ಜನರು ಬೇಸತ್ತಿದ್ದು ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳನ್ನು ಅಮಾನತು ವರ್ಗಾವಣೆ ಮಾಡಬೇಕು. ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಪಂಚಾಯಿತಿಯ ಮುಂದೆ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡಬೇಕಾಗಿದೆ ಎಂದು ಈ ಮೂಲಕ ಆಗ್ರಹಪಡಿಸುತ್ತೇವೆ. ಈ ಪ್ರತಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ, ಜಿಲ್ಲಾಧಿಕಾರಿಗಳು ಡಿಸಿ ಅವರು ವಿಜಯಪುರ, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ, ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ, ಉಪನಿರೀಕ್ಷಕರು ಪೊಲೀಸ್ ಠಾಣೆ ತಾಳಿಕೋಟೆ ಇವರಿಗೆ ನೀಡಲಾಗುತ್ತಿದೆ. ಸುಮಾರು 15 ರಿಂದ 20 ದಿನಗಳವರೆಗೆ ಇಲ್ಲಿವರೆಗೂ ನಮ್ಮ ಗ್ರಾಮ ಗೋಟಖಂಡ್ಕಿಯಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು, ಈಗಾಗಲೇ ಬೇಸಿಗೆ ವಾತಾವರಣ ಕೂಡ ನಿರ್ಮಾಣವಾಗಿರುವುದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಕಾರಣ ಇಷ್ಟೇ, ಎಸ್ಸಿ ಕಾಲೋನಿ ಹಿಡ್ಕೊಂಡು ಅರ್ಧ ಊರು ಅಂದರೆ ವಾರ್ಡ್ ನಂಬರ್ 2ನ ಸಂಪೂರ್ಣವಾಗಿ ನೀರಿಲ್ಲ 15 ದಿನಗಳಿಂದ. ನಮಗೆಲ್ಲ ಗೊತ್ತಿರತಕ್ಕಂಥ ಈಗಾಗಲೇ ದೊಡ್ಡ ಒಂದು ಮೊಹರಂ ಹಬ್ಬ ಕೂಡ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ 15 ದಿನಗಳಿಂದ ಊರಿನಲ್ಲಿ ದಿನ ಒಬ್ಬರಂತೆ ಅಲ್ಲ, ದಿನಕ್ಕೊಂದು 100 ಕಾಲ್ ಮಾಡ್ತಾರೆ ಫೋನ್. ಬಿಲ್ ಕಲೆಕ್ಟರಿಂದ ಹಿಡಿದು PDO ಅವರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಕ್ಯಾರಿ ಅನ್ನುತ್ತಿಲ್ಲ. ಸ್ಪಂದನೆ ಮಾಡ್ತೀವಿ ಅಂತಾರ, ಒಬ್ಬರು ಒಳ್ಳೆ ಫೋನಿಗೆ ಸಿಗ್ತಾ ಇಲ್ಲ. ಅವರು ಗೌರ್ಮೆಂಟ್ ರಜೆಗಳು ಬಂದು ಅವು ಕತೆಗಳನ್ನು ಕಟ್ಕೊಂಡು ನಮ್ಮಿಂದ ಸೊಟ್ಟಿನಲ್ಲಿ ಮೊಂಡತನ ತೋರಿಸ್ಕೊಳ್ಳೋದು, ಬೇಜವಾಬ್ದಾರಿತನವನ್ನು. ಅಲ್ಲಿಯ ಸ್ಥಳೀಯ ಯಾವ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿವರೆಗೂ ಅದರ ಗಮನನೇ ಹರಿಸುತ್ತಿಲ್ಲ. ಹೀಗಾಗಿ ಗ್ರಾಮದಲ್ಲಿ ಇಲ್ಲಿವರೆಗೂ ನೀರಿನ ಅನುಕೂಲತೆ ಅಲ್ಲ, ಅಲ್ಲಿ ಬೀದಿ ದೀಪಗಳು ಕೂಡ ಸುಮಾರು 6 ತಿಂಗಳಿಂದ ನಿರ್ವಹಿಸುತ್ತಿಲ್ಲ. ಅದೇ ರೀತಿಯಾಗಿ ಊರಿನ ಪ್ರಮುಖ ರಸ್ತೆಯಾದ ಬಸ್ ಸ್ಟ್ಯಾಂಡ್ನಿಂದ ಬಂಟ್ನೂರು ರಸ್ತೆವರೆಗೆ ದಿನಾಲು ಬೈಕ್ಗಳು ಅಲ್ಲಿ ಸ್ಲಿಪ್ ಆಗೋದನ್ನು ನೋಡ್ಬೋದು. ಮಣ್ಣು ಮೇಲೆ 2 ರಿಂದ 3 ಇಂಚ್ CC ರೋಡ್ ಮೇಲೆ ಮಣ್ಣು ನಿಂತಿದೆ. ಸ್ವಚ್ಛತೆಗಾರರು ಇದ್ದರೂ ಕೂಡ ಕೆಲಸ ನಿರ್ವಹಿಸುತ್ತಿಲ್ಲ. ಅವರು ಕೂಡ ಅಧಿಕಾರಿಗಳಿಗೆ ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ ಸ್ವಚ್ಛತೆಗಾರರು. ಹಾಗಾದರೆ ಅವ್ರಿಗೆಲ್ಲ ಇಟ್ಕೊಳ್ಳೋದು ಯಾಕೆ? ಅವರನ್ನು ಇಲ್ಲಿ ಅವ್ರ ಅಮಾನತು ಮಾಡಿಬಿಡ್ಬೇಕು, ಅವ್ರನ್ನ ಇಟ್ಕೋಬಾರ್ದು ಅವರು. ಹೀಗಾಗಿ ಇವತ್ತು ನಾವು ಮುತ್ತಿಗೆ ಹಾಕಲು ಕಾರಣನೇ ಇದೇ ಪ್ರಮುಖವಾದ ಕಾರಣ. ಊರಿನ ಗ್ರಾಮಸ್ಥರಲ್ಲಿ ಸುಮಾರು 100 ರಿಂದ 200 ಜನ ಬಂದಿರತಕ್ಕ ನಾವೆಲ್ಲ ಇಲ್ಲಿ ನೋಡ್ಬೋದು. ಅವರು ಸ್ಪಂದನೆ ಸರಿಯಾಗಿ ಸ್ಪಂದನೆ ಇಲ್ಲ. ಅವ್ರು ಇಲ್ಲಿವರೆಗೂ ಸ್ಪಷ್ಟವಾದ ಭರವಸೆ ನಮಗೆ ಸಿಕ್ಕಿಲ್ಲ. ಆದ ಕಾರಣಕ್ಕೆ ನಾವು ಹೇಳಿದ್ದೀವಿ, ನಾವು ಈ ಪತ್ರದ ಮುಖಾಂತರ ತಿಳಿಸಿ 2-3 ದಿನಗಳ ಸರಿಯಾದ ನಮಗೆ ಭರವಸೆ ಸಿಗಲಿಲ್ಲ ಅಂದರೆ ತಾಲೂಕು ಪಂಚಾಯತ್ ಮೇಲೆ ಅನಿರತ ಹೋರಾಟ, ಹಗಲು ರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ನಾವು ನಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ. ಅವರು ಸಮಸ್ಯೆಗಳು ಇದ್ರ ಬಗ್ಗೆ ನೀವು ಯಾವ ಏನು ಹೇಳ್ತೀವಿ?
2-3 ದಿನದ ನನಗೆ ಅಕೌಂಟ್ ಮುಖಾಂತರ ತಿಳಿಸಿದ್ರು ವಾಟ್ಸಪ್ ಪ್ರಾಬ್ಲಮ್ ಆಗಿರುತ್ತೆ ಎಸ್ಸಿ ಒಂದು 5 ಜನ ನೋಡ್ಕೊಂಡು ನಿಮ್ಮ ಸಿಬ್ಬಂದಿ ಹೇಳಿದ್ದೀನಿ ಅವರೇನು ಕೆಲಸ ಮಾಡಿದ್ದಾರೆ ಅದಕ್ಕೆ 2 ದಿವಸ ನಾನು ಅದೇನಕ್ಕೆ ಕ್ಲಿಯರ್ ಮಾಡಿಕೊಡ್ತೀನಿ ಸರ್. ಸರ್ ನಿಮ್ಮ ಸಿಬ್ಬಂದಿ ಮೇಲೆ ಅವರು ದೂರ್ತಾ ಇದ್ದಾರೆ, ಯಾವುದೇ ರೀತಿ ಕೆಲಸಕ್ಕೆ ಸ್ಪಂದನೆ ನೀಡುತ್ತಿಲ್ಲ, ಅವ್ವ ಅಪ್ಪ ಹೇಳಿದ್ರೆ ಕಿವಿಯಲ್ಲಿ ಹೇಳಿ ಬಿಟ್ಬಿಡ್ತಾರೆ ಅನ್ನೋ ದೂರ್ತಾ ಇದ್ದಾರೆ. ಇದೆಲ್ಲ ಹೇಳ್ತಾರೆ. ನಾನು ಒಂದು ಸ್ವಲ್ಪ ಅವ್ರು ಹಂಗೇನಿದ್ರೆ ಅದನ್ನ ನೋಡಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ನಿಮ್ಮಲ್ಲಿ ಕೆಲಸ ಆಗಬೇಕು. 2 ದಿವಸನೇ ಕ್ಲಿಯರ್ ಮಾಡಿಕೊಡ್ತೀನಿ. ನಿಮ್ಮ ಹೆಸರು? ನಾನು ಸುರೇಶ್ ದಳವಾಯಿ ಅಂತ, ಪಂಚಾಯತಿ ಅಭಿವೃದ್ಧಿ ಗ್ರಾಮ ಪಂಚಾಯತಿ ಬಂಟ್ನೂರು.